ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಊಟದ ಜೊತೆಗೆ ಇಂಥದ್ದೊಂದು ಸೊಗಸಾದ ಪಲ್ಯ ಇದ್ದರೆ ಊಟದ ರುಚಿನೇ ಹೆಚ್ಚುತ್ತೆ. ನಾನಿವತ್ತು ಮದುವೆ ಮನೆಯಲ್ಲಿ ಮಾಡೋ ಪಲ್ಯದ ರುಚಿ ಕೊಡುವಂತಹ ಬೀನ್ಸ್ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ 200 ಗ್ರಾಮ್ ಹೆಸರು ಕಾಳನ್ನು ಪಲ್ಯ ಮಾಡೋ 3 ಗಂಟೆ ಮೊದಲೇ ಚೆನ್ನಾಗಿ ತೊಳೆದು ನೆನೆ ಹಾಕಿರಬೇಕು. ಹಾಗೆ ಅರ್ಧ kg ಬೀನ್ಸನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚಿ ಒಂದು ಕುಕ್ಕರ್ಗೆ ನೆನೆಸಿದ ಹೆಸರು ಕಾಳು ಮತ್ತು ಹೆಚ್ಚಿರೋ ಬೀನ್ಸನ್ನು ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಬೇಯೋದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದನ್ನು 2 ವಿಷಲ್ ಬರೋವರೆಗೆ ಬೇಯಿಸ್ಕೋಬೇಕು. ಅದು ಬೇಯೋ ಟೈಮ್ನಲ್ಲಿ ಒಂದು ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಮಾಮೂಲಿನಂತೆ ಸಾಸಿವೆ, ಜೀರಿಗೆಯನ್ನು ಹಾಕಿ, ಸಾಸಿವೆ ಚಟಪಟ ಅಂದಾಗ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕಿ, ಅದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದಾಗ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸಿ, ನಂತರದಲ್ಲಿ 1-2 ಹಸಿರು ಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಗಡ್ಡೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಹೊಂಬಣ್ಣಕ್ಕೆ ಬಂದಾಗ ಅರ್ಧ ಚಮಚ ಕೊತ್ತಂಬರಿ ಪುಡಿ, 1.5 ಚಮಚ ಖಾರದ ಪುಡಿ, 1 ಚಮಚ ಸಾಂಬಾರು ಪುಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಸ್ವಲ್ಪ ಹುಣಸೆ ರಸವನ್ನು ಸೇರಿಸಿ, ಹಾಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು, ಜೊತೆಗೆ ಬೆಂದಿರೋ ಹೆಸರು ಕಾಳು ಮತ್ತು ಬೀನ್ಸನ್ನು ಸೇರಿಸಿ, ಅರ್ಧ ಕಪ್ ಕಾಯಿ ತುರಿಯನ್ನು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಂಡ್ರೆ ಮದುವೆ ಮನೆಯಲ್ಲಿ ಮಾಡೋ ಪಲ್ಯದ ರುಚಿ ಕೊಡೋ ಬೀನ್ಸ್ ಪಲ್ಯ ರೆಡಿಯಾಗುತ್ತೆ. ಹೆಸರು ಕಾಳಿನ ಬದಲಾಗಿ ಅಲಸಂದೆ ಕಾಳು ಕೂಡ ಹಾಕ್ಕೋಬೋದು. ಜೊತೆಗೆ ಗೋಡಂಬಿಯನ್ನು ಸೇರಿಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿ. ಹಾಗೆಯೇ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.